ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದ್ರಿ ಆ ಗುಪ್ತಾ ಕಂಪ್ನಿ ಫೈಲ್ಸಾ? ಹೌದು ಸರ್. ತುಂಬ ಇದೆ. ಒಂದು ಕೆಲಸ ಮಾಡಿ ಅವ್ರು ಸೈನ್ ಮಾಡಿ ಇಟ್ಟಿರ್ತಾರೆ, ಆಮೇಲೆ ಬನ್ನಿ. ಇಲ್ಲ ಆಯ್ತು ಕೊಟ್ಟಿಲ್ಲ, ಸ್ವಲ್ಪ ಇನ್ನೂ ಟೈಮ್ ಇದೆ, ಅದಕ್ಕೆ ನೀವು ಹೋಗಿ ನಾನು ಕರ್ತೀನಿ. ಓಕೆ ಸರ್. ಓಕೆ ಓಕೆ. ಗೆಳೆಯ ಏನಾಯ್ತಪ್ಪ? ನಾನು ಹೇಳಿದ ಫೈಲ್ ಮೂವ್ ಮಾಡ್ದ? ಯಾವ ಫೈಲು? ಯಾವ ಫೈಲು ಅಂದರೆ ಚುಮ್ಮ ದೇ ಚುಮ್ಮ ಫೈಲು. ಏಯ್ ಯಾಕೆ ಸುಮ್ಮನಿರ, ಅದೇ ಇಟ್ಕೊಂಡು ತಲೆ ತಿನ್ಬೇಡ. ಅಂದರೆ ನಾನು ಹೇಳಿದ್ದೇನು ಆಗೇ ಇಲ್ವಾ? ಅಷ್ಟು ಸೀರಿಯಸ್ ಆಗಿ ವಾರ್ ಮಾಡಿದ್ರು ಏನೂ ಆಗಿಲ್ವೇನೋ? ನನ್ನ ಮಾತಿಗೆ ಬೆಲೆ ಇಲ್ವಾ? ಮುತ್ತು ಕೊಡೋದು ಅಂದ್ರೆ ತಮಾಷೆ ಏನೋ? ಆಗಲ್ಲ ನೋಡ, ಮುತ್ತು ಕೊಡೋಕ್ಕೆ ತನಗೆ ತಾನೇ ಅನ್ನಿಸ್ಬೇಕು, ಅದಕ್ಕೆ ಪ್ರೀತಿ ಇರಬೇಕು, ಅರ್ಥ ಮಾಡ್ಕೋ. ಗೆಳೆಯ, ನಾನು ಏನು ಹೇಳಿದೆ ನಿನಗೆ? ನಿನ್ನ ಒಳಗಡೆ ಪ್ರೀತಿ ಇದೆ, ಮುತ್ತು ಕೊಡೋದು ಆಚೆ ಬರುತ್ತೆ ಅಂತ ಹೇಳಿದ್ದೀನಿ ತಾನೆ? ನೋಡ, ಫೋರ್ಸ್ಫುಲ್ ಆಗಿ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನೀನು ನಂಗೆ ಫೋರ್ಸ್ ಮಾಡಬೇಡ, ನನಗೆ ಅವೆಲ್ಲ ಒಗ್ಗಲ್ಲ. ಒಳ್ಳೆ ಅಂಟುಂಡೆ ಥರ ಆಡ್ತಿಲ್ಲ, ಅರ್ಥ ಮಾಡ್ಕೊಳ. ನೀನು ಅರ್ಥ ಮಾಡ್ಕೊಳೋ, ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ನೀನು ಇದೇ ಥರ ಸಂಕೋಚ ಮುಜುಗರ ಅಂದ್ರೆ ಏನು ಆಗಲ್ಲಪ್ಪ. 2-3 ಆಗೋ ಪ್ರೋಸೆಸ್ಸು ತುಂಬ ಲೇಟ್ ಆಗುತ್ತೆ. ಸಂಕೋಚ ಬಿಟ್ರೇನೆ ಕಣೋ ಸಂತಾನ ಆಗೋದು. ನೀನು ನಿನ್ನ ಇಮ್ಯಾಜಿನೇಷನ್ನು, ನಿನ್ನ ಮಾತು ಯಾವಾಗಲೂ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀಯಲ್ಲೋ, ಅದು ಬಿಟ್ರೆ ನಿನ್ಗೇನು ಮಾತಾಡೋಕ್ಕೆ ಬರಲ್ವೇನಾ? ಮನೆ ಹಲ್ಲಿ ಥರ ಕಾಟ ಕೊಡ್ತಾನೆ ಇರ್ತೀಯ. ಏನ ಹಲ್ಲಿನ? ಇದು ಯಾವುದು ಗೆಳೆಯ ಹೊಸ ಕ್ಯಾರೆಕ್ಟ್ರು? ಅದೇನು ಕತೆ ಹೇಳ? ಅಯ್ಯೋ, ಇದೊಂದು ದೊಡ್ಡ ಕತೆ ಅಲ್ಲ, ವ್ಯತೆ. ಹಲ್ಲಿ ರೀ ಭೂಮಿಕಾ, ಹಲ್ ರೀ ಭೂಮಿಕಾ, ಹಲ್. ಏನಾಯ್ತು? ಅಲ್ಲಿ ಅಲ್ಲಿ ಅಲ್ಲಿ. ಓಹೋ ಗೆಳೆಯ, ಸಖತ್ತಾಗಿದೆಯಲ್ಲ ಕತೆ. ಆ ಹಲ್ಲಿ ನಿಮ್ಮಿಬ್ಬರನ್ನು ಒಂದು ಮಾಡೋ ಕೆಲಸ ಮಾಡಿದೆ. ಆದ್ರೂ ಆ ಹಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದಕ್ಕೆ ಮೇಲೆ ಕೂತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕಣ. ಒಂದು ಹೊಸ ಎಲಿಮೆಂಟ್ ಸಿಕ್ಕಿರೋದು, ರಸವತ್ತಾಗಿರೋದು. ಏನಂತೀಯ? ಏಯ್, ನೀನು ಆಫೀಸ್ ಕಾಮಿಡಿ ಮಾಡಕ್ಕೆ ಬರ್ತೀಯ, ಕೆಲಸ ಮಾಡಕ್ಕೆ ಬರ್ತೀಯ? ಹೋಗ ಕೆಲಸ ನೋಡೋಗ. ಓಕೆ, BP ರೈಸ್ ಮಾಡ್ಕೋಬೇಡ. ಅಲ್ಲಿ ಕೇಳಿದೆ ಅಂತ ಹೇಳಿ ಹೋಗ್ತಾ ಇದ್ದೀನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.